ಸ್ವಯಂ ಟೈಮ್ಸ್ ವೀಕ್ಷಕರೇ, ನಾನು ವಸಂತ್ ಕುಮಾರ್. ಭಾರತವನ್ನು ನಾವೆಲ್ಲ ಸೇರಿಕೊಂಡು ಇವತ್ತು ಸುಂದರವಾಗಿ ರೂಪಿಸಿದ್ದೇವೆ. ಕರ್ನಾಟಕದ ಬಹಳಷ್ಟು ಮಂದಿ ಭವ್ಯ ಭಾರತದ ನಿರ್ಮಾಣಕ್ಕಾಗಿ ಪಣತೊಟ್ಟು ಇವತ್ತು ಭಾರತ ಯಶಸ್ಸಿನತ್ತ ಸಾಗ್ತಾ ಇದೆ. ಕರ್ನಾಟಕದ ಬಹುತೇಕ ಮಂದಿ ಕಲಿತದ್ದು ಎಲ್ಲಿ ಅಂತ ಕೇಳಿದರೆ ಕನ್ನಡ ಶಾಲೆಗಳಲ್ಲಿ. ಈ ಕನ್ನಡ ಶಾಲೆ ಹೇಳುವಂಥದ್ದು ಒಂದು ಭಕ್ತಿ ದೇಗುಲ. ಇವತ್ತಿಗೂ ಕೂಡ ಕನ್ನಡ ಶಾಲೆಗಳು ನಮ್ಮ ದೇಶದಲ್ಲಿ ಪರಿಣಾಮಕಾರಿಯಾಗಿ ಮುನ್ನಡೀತಾ ಇವೆ. ಈಗ ಇವತ್ತು ನಾವು ನಿಮಗೆ ಹೇಳಲಿಕ್ಕೆ ಹೋಗಿರುವ ವಿಚಾರ ಕಾರ್ಕಳ ತಾಲೂಕಿನ ಮುಳ್ಕಾಡು ಎಂಬ ಶಾಲೆ. ಇದು ತೀರಾ ಗ್ರಾಮೀಣ ಶಾಲೆ. ತಾವು ಗಮನಿಸ್ಬೋದು, ಒಂದು ಕಾಲಘಟ್ಟದಲ್ಲಿ ಸುಮಾರು ಅಂದರೆ 1959ನೇ ಸಾಲಿನಲ್ಲಿ ಸ್ವಾತಂತ್ರ್ಯ ಸಿಕ್ಕ ಬಳಿಕ ಆ ದಿನಗಳು ಬಹಳಷ್ಟು ಸಂಕಷ್ಟದಿತ್ತು. ಅಂದಿನ ಕಾಲಘಟ್ಟದಲ್ಲಿ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ತೀರಾ ಅರಣ್ಯದಂತಿದ್ದ ಪ್ರದೇಶದಲ್ಲಿ ಆರಂಭಗೊಂಡ ಶಾಲೆ ಯಾವುದು ಅಂತ ಕೇಳಿದರೆ ಕಡತಲದ ಮುಳ್ಕಾಡು. ಗಮನಿಸ್ಬೋದು ತಾವು, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳ್ಕಾಡು ಎಳ್ಳಾರೆ. ಇದೊಂದು ಶಾಲೆಯ ಬಗ್ಗೆ ನಿಮಗೆ ನಾವು ಸಂಪೂರ್ಣ ಚಿತ್ರಣವನ್ನು ತಮಗೆ ತೋರಿಸಿಕೊಡ್ಲಿಕ್ಕಿದ್ದೇವೆ. ಇದು ಇಂದಿನ ಸ್ವಯಂ ಟೈಮ್ಸ್ ವಿಶೇಷ. ಈ ಶಾಲೆಯಲ್ಲಿ ಒಂದಷ್ಟು ಔಷಧೀಯ ವನಗಳನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಸುಮಾರು 55 ಬಗೆಯ ಔಷಧೀಯ ಸಸ್ಯಗಳು ಇಲ್ಲಿವೆ. ಭಾಳಷ್ಟು ಮಂದಿಗೆ ಈಗಿನ ಪೀಳಿಗೆಗೆ ಔಷಧೀಯ ಗಿಡಗಳ ಮಾಹಿತಿ ಇಲ್ಲ. ಯಾಕಂದರೆ ಆಧುನಿಕತೆ ತುದಿಗೆ ಇರುವ ಈ ಕಾಲಘಟ್ಟದಲ್ಲಿ ಔಷಧೀಯ ತಗೊಳ್ಬೋದು ಬಿಟ್ಟರೆ ಔಷಧೀಯ ಗಿಡಗಳು ಯಾವುದು ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಇಲ್ಲಿ ಮುಳ್ಕಾಡು ಶಾಲೆಯಲ್ಲಿ ಸಣ್ಣ ಮಕ್ಕಳ ಹಂತದಲ್ಲಿ ಅವರಿಗೆ ಮಾಹಿತಿ ಇರಬೇಕು ಹೇಳೋ ದೃಷ್ಟಿಕೋನದಿಂದ ಈಗ ಇಲ್ಲಿ ಸುಮಾರು 55 ಬಗೆಯ ಒಂದು ಔಷಧೀಯ ವನ ಮಾಡಿ ಮಕ್ಕಳಿಗೆ ಅದರ ಮಾಹಿತಿಯನ್ನು ನೀಡಲಾಗಿದೆ. ಭಾಳಷ್ಟು ಸುಂದರವಾಗಿ ರೂಪಿತವಾಗಿದೆ ಅದು. ಇದು ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇರುವಂಥ ಒಂದು ಸುಂದರವಾದ ಚೈತನ್ಯ ರಂಗಮಂಟಪ ಅಂತ ಹೇಳ್ಬಿಟ್ಟು. ಇದರ ಪಕ್ಕದಲ್ಲಿರುವಂಥದ್ದು ಸರಸ್ವತಿ ಅನ್ನುವಂಥದ್ದು. ಈಗ SDMC ವತಿಯಿಂದ ನಾವು KG ತರಗತಿ ನಡೆಸ್ತಿದ್ದೇವೆ. ಹಾಗೆಯೇ ಏನಾದರೂ ಕಾರ್ಯಕ್ರಮ ಆದಾಗ ಅದನ್ನು ಗ್ರೀನ್ ರೂಮ್ ಆಗಿಯೂ ಉಪಯೋಗ ಮಾಡ್ತೇವೆ. ಸ್ವತಂತ್ರ ಭಾರತದ 75ನೇ ಸ್ವಾತಂತ್ರ್ಯೋತ್ಸವದ ಒಂದು ಸುಸಂದರ್ಭದಲ್ಲಿ ನಮ್ಮ ಶಾಲೆಯಲ್ಲೂ ಕೂಡ 75 ಹಣ್ಣಿನ ಗಿಡಗಳನ್ನು ಉದ್ಯೋಗ ಖಾತರಿ ಯೋಜನೆ ಅಡಿಯಲ್ಲಿ ನಾವು ನಿರ್ಮಾಣ ಮಾಡಿರುತ್ತೇವೆ. ಇದರಲ್ಲಿ 75 ಹಣ್ಣಿನ ಗಿಡಗಳು ಇದ್ದಾವೆ. ತುಂಬ ಹಣ್ಣು ಬಿಡ್ತವೆ, ಆದರೆ ಎಲ್ಲ ಕೋತಿಗಳು ಬಂದು ತಿಂದ್ಕೊಂಡು ಹೋಗ್ತಾ ಇದ್ದಾವೆ. ಅವುಗಳಿಗೆ ಆಹಾರ ಆಗ್ತಾಯಿದೆ, ತೊಂದರೆ ಇಲ್ಲ, ಯಾರಿಗಾದರೂ ಉಪಯೋಗ ಆಗ್ತಾ ಇದೆ. ಇದು ಕಂಪ್ಯೂಟರ್ ಕೊಠಡಿ, ಮಕ್ಕಳು ಕಂಪ್ಯೂಟರ್ ಶಿಕ್ಷಣವನ್ನು ಪಡೆಯುತ್ತಾರೆ. ಹಾಗೆ ಇದು ಡೈನಿಂಗ್ ಹಾಲ್ ಆಗಿ ಉಪಯೋಗ ಮಾಡ್ತೇವೆ. ಕ್ಷೀರಭಾಗ್ಯ ಯೋಜನೆ ಮತ್ತು ಅಕ್ಷರದಾಸೋಹ ಯೋಜನೆ, ಇದರಲ್ಲಿ ಮಕ್ಕಳು ಹಾಲು ಕುಡಿತಾರೆ, ಊಟ ಮಾಡ್ತಾರೆ, ಕೂತ್ಕೊಂಡು ಊಟ ಮಾಡುವಂಥ ವ್ಯವಸ್ಥೆ.
ಇದು ತ್ಯಾಜ್ಯ ವಿಲೆ ಘಟಕ. ಇಲ್ಲಿ ಹಸಿ ಕಸವನ್ನು ಇಲ್ಲಿ ಹಾಕ್ತೇವೆ. ತರಕಾರಿ ವೇಸ್ಟ್ ಮತ್ತು ಮಕ್ಕಳು ತಿಂದು ಉಳಿದ ಎಂಜಲು ಎಲ್ಲ ಇಲ್ಲಿಗೆ ಹಾಕ್ತೇವೆ. ಇದು ಗೊಬ್ಬರವಾಗಿ ಉಪಯೋಗ ಆಗ್ತದೆ. ಅದು ಮಳೆ ನೀರ ಕೊಯ್ಲು. ಆ ಮಳೆ ನೀರ ಕೊಯ್ಲಲ್ಲಿ ಇಡೀ ನಮ್ಮ ಶಾಲೆಯ ಮಾಡಿಂದ ಬಂದಂಥ ನೀರು ಇದಕ್ಕೆ ಬಂದು ಇಲ್ಲಿ ಫಿಲ್ಟ್ರಾಗಿ ಅದರಲ್ಲಿ ಸುಮಾರು 25 ಲೀಟ್ರು ನೀರು 25,000 ಲೀಟ್ರು ಸಂಗ್ರಹ ಆಗ್ತದೆ. ಆ ಸಂಗ್ರಹದ ನೀರು ಮತ್ತೆ ನಾವು ಬಾವಿಗೆ ಬಿಡ್ತೇವೆ. ಇದರಿಂದ ಅಂತರ್ಜಲ ಮಟ್ಟ ವೃದ್ಧಿಯಾಗಲಿಕ್ಕೆ ಸಹಕಾರಿಯಾಗ್ತಾ ಇದೆ. ಶಾಲೆಯ ಅಭಿವೃದ್ಧಿ ಬಗ್ಗೆ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಸತೀಶ್ ಪೂಜಾರಿ ಅವರು ಮಾಹಿತಿ ನೀಡ್ತಾರೆ. ಸತೀಶ್ ಪೂಜಾರಿ ಅವರು ನಮಸ್ಕಾರ. ನೋಡಿ, ಈಗ ತಮ್ಮ ಶಾಲೆ 66 ವರ್ಷಗಳಿಂದ ಕೂಡ ಒಂದು ಶಿಕ್ಷಣ ಕ್ರಾಂತಿ ಮಾಡ್ತಾ ಇದೆ. ಗ್ರಾಮೀಣ ಪ್ರದೇಶದ ಶಾಲೆ ಹೇಳಿದರೆ ಬಹಳಷ್ಟು ಮಹತ್ವಪೂರ್ಣ ಅಂತ ಎಲ್ಲ ಕನ್ನಡಾಭಿಮಾನಿಗಳ ಅನಿಸಿಕೆ. ಈಗ ಈ ಶಾಲೆಯ ಅಭಿವೃದ್ಧಿಗಾಗಿ ಈಗ ತಾವು ಏನೆಲ್ಲ ಮಾಡಿದ್ದೀರಿ ಮತ್ತು ಈ ಶಾಲೆ ಬೆಳೆದು ಬಂದ ಹಾದಿ ಹೇಗೆ? ಸರ್ಕಾರ ಈಗ ಸರ್ಕಾರಿ ಶಾಲೆಗಳು ಗುಣಮಟ್ಟವನ್ನು ವೃದ್ಧಿಸುವ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಸರ್ಕಾರ ಹಮ್ಮಿಕೊಂಡಿದೆ. ಅದರ ಜೊತೆಯಲ್ಲಿ ನಾವು ಶಾಲಾಭಿವೃದ್ಧಿ ಸಮಿತಿಯವರು ಕೂಡ ಈ ಗ್ರಾಮದಲ್ಲಿ ಒಂದು ಒಳ್ಳೆಯ ಶಿಕ್ಷಣವನ್ನು ಮತ್ತು ಗುಣಮಟ್ಟದ ಶಿಕ್ಷಣ ಕೊಡುವ ನಿಟ್ಟಿನಲ್ಲಿ 10 ಹಲವು ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ. ಶಿಕ್ಷಣಕ್ಕೆ ಒಂದು ಪ್ರಮುಖ ಆದ್ಯತೆಯನ್ನು ಕೊಡುವ ನಿಟ್ಟಿನಲ್ಲಿ ಈ ಶಾಲೆಯಲ್ಲಿ ನಾವು ಈ ಶಾಲೆ 1ರಿಂದ 5ನೇ ತರಗತಿವರೆಗೆ ಮಾಡ್ತಿದ್ದು ನಾವು LKG UKGಯನ್ನು ಪ್ರಾರಂಭ ಮಾಡಿದ್ದೇವೆ. ಈ 3ನೇ 4ನೇ ಕ್ಲಾಸ್ನ ಮಕ್ಕಳಿಗೆ ಕಂಪ್ಯೂಟರ್ ಶಿಕ್ಷಣ, ರೇಡಿಯೋ, TV ಪಾಠಗಳನ್ನು ನಾವು ಮಾಡ್ತಾ ಈ ಮಕ್ಕಳ ಆತ್ಮಸ್ಥೈರ್ಯ ಹೆಚ್ಚಿಸಬೇಕು ಅನ್ನುವ ನಿಟ್ಟಿನಲ್ಲಿ ಕರಾಟೆಗೆ ತರಬೇತಿಯನ್ನು ಕೂಡ ನಾವು ಈ ಶಾಲೆಯಲ್ಲಿ ಅಳವಡಿಸಿಕೊಂಡಿದ್ದೇವೆ. ಮಕ್ಕಳಿಗೆ ಸಾಮಾಜಿಕ, ಮಾನಸಿಕ ಮತ್ತು ದೈಹಿಕ ವೃದ್ಧಿಗಾಗಿ ನಾವು ಯೋಗ ಶಿಕ್ಷಣವನ್ನು ಕೂಡ ಈ ಶಾಲೆಯಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಮಕ್ಕಳ ವಿಜ್ಞಾನ ವಿಭಾಗದಲ್ಲಿ ಬೆಳಿಬೇಕಂತ ವಿಜ್ಞಾನ ಸೈನ್ಸ್ ಲ್ಯಾಬ್ಗಳನ್ನು ಕೂಡ ಮಾಡಿ ಮತ್ತು ಈ ಮಕ್ಕಳು ಬೇರೆ ಬೇರೆ ಸ್ಪರ್ಧಾತ್ಮಕ ಇದರಲ್ಲಿ ಮುಂದೆ ಬರಬೇಕನ್ನುವ ನಿಟ್ಟಿನಲ್ಲಿ ಕ್ರೀಡೆ ಹಾಗೂ ಎಲ್ಲ ವಿಭಾಗದಲ್ಲಿ ಮಕ್ಕಳಿಗೆ ನಾವು ಅನೇಕ ಒತ್ತುಗಳನ್ನು ಕೊಟ್ಟಿದ್ದೇವೆ. ಆಜಾದ್ ಕಿ ಅಮೃತ ಮಹೋತ್ಸವ ಯೋಜನೆಯಡಿಯಲ್ಲಿ ಈ ಶಾಲೆಗೆ ಸುಮಾರು 75 ಗಿಡಗಳನ್ನು, ಹಣ್ಣಿನ ಗಿಡಗಳನ್ನು ನಾವು ಪಂಚಾಯತಿಯಲ್ಲಿ ಉದ್ಯೋಗ ಖಾತ್ರಿ ಮೂಲಕ ನಾವು ಈ ಯೋಜನೆಯನ್ನು ಅನುಷ್ಠಾನ ಮಾಡಿದ್ದೇವೆ. ಈ ಶಾಲೆಗೆ ಸುಮಾರು ಒಂದು 10-12 ಲಕ್ಷ ಅನುದಾನವನ್ನು ಉದ್ಯೋಗ ಖಾತ್ರಿಯಲ್ಲಿ ಮಾಡಿದ್ದೇವೆ. ಮೊನ್ನೆ ಮಾದರಿ ಒಂದು ಶೌಚಾಲಯವನ್ನು ನಿರ್ಮಿಸ್ತೇವೆ. ಇಲಾಖಾ ಅನುದಾನ 3 ಲಕ್ಷ, ಉದ್ಯೋಗ ಖಾತ್ರಿ 2 ಲಕ್ಷ ಮಾಡಿಕೊಂಡು ಅದೇ ರೀತಿ ಎಲ್ಲ ಹಂತದಲ್ಲಿ ಈ ಶಾಲೆಗೆ ಅನುದಾನಗಳು ಒದಗಿದ್ದೇವೆ. ಮಳೆ ನೀರು ಕೊಯ್ಲಿನಲ್ಲಿ ಸುಮಾರು 1,20,000 ನಾವು ಉದ್ಯೋಗ ಖಾತ್ರಿಯಲ್ಲಿ ಅನುಷ್ಠಾನ ಮಾಡಿದ್ದೇವೆ. ಹಾಗೆ ಔಷಧಿಯ ವನವನ್ನು, ಬಾಲವನಗಳನ್ನು ನಿರ್ಮಿಸಿ ಎಲ್ಲ ರಂಗದಲ್ಲೂ ನಮ್ಮ ಶಾಲೆಯಲ್ಲಿ ಪಾಕಶಾಲೆಗೆ ಬೇಕಾದಂಥ ಅಶ್ರವೊಲೆಯಿಂದ ಸೇರಿ ಗ್ಯಾಸಿನಿಂದ ಅಡುಗೆ ಮಾಡುವಂಥದ್ದು ಕೂಡ ಮಾಡಿದ್ದೇವೆ. ಸ್ವಚ್ಛ ಭಾರತ ಪರಿಕಲ್ಪನೆ ಅಡಿಯಲ್ಲಿ ನಾವು ಈ ಶಾಲೆಗೆ ತ್ಯಾಜ್ಯ ವಿಲೇವಾರಿ ಘಟಕ, ಹಸಿರು ಒಣ ಕಸಗಳನ್ನು ಹಾಕುವಂಥ ಕಾರ್ಯಕ್ರಮಗಳನ್ನು ಕೂಡ ನಾವು ರೂಪಿಸಿಕೊಂಡಿದ್ದೇವೆ. ಈ ಶಾಲೆಯ ಮೇಲ್ನೋಟಕ್ಕೆ, ಪಕ್ಷಿ ನೋಟಕ್ಕೆ ಒಂದು ಸುಂದರ ಕಾಣುವ ನಿಟ್ಟಿನಲ್ಲಿ ಪ್ರಾಣಿ ಪಕ್ಷಿಗಳ ಮೂರ್ತಿಗಳನ್ನು ಇಡುವ ಮೂಲಕ, ಹೂದೋಟಗಳನ್ನು ನಿರ್ಮಿಸುವ ಮೂಲಕ ಈ ಪರಿಸರದಲ್ಲಿ ಒಂದು ಸುಂದರ ಶಾಲೆಯನ್ನಾಗಿ ರೂಪಿಸಿಕೊಳ್ಳುವಲ್ಲಿ ನಾವು ಎಲ್ಲ ರೀತಿಯ ಇದನ್ನು ಮಾಡ್ತಿದ್ದೇವೆ. ತರಕಾರಿ ತೋಟಗಳನ್ನು ಕೂಡ ನಾವು ಕಳೆದ ವರ್ಷ ಎಲ್ಲ ಮಾಡಿದ್ದೇವೆ. ಈ ಶಾಲೆಯಲ್ಲಿ ಮಕ್ಕಳಿಗೆ ಬೇಕಾದ ಶುದ್ಧ ಕುಡಿಯುವ ನೀರಿನ ಘಟಕ ಅವನ್ನು ಅಳವಡಿಸಿ, ಅಲ್ಲದೆ ಈ ಶಾಲೆಯಲ್ಲಿ ಕಲಿತಂಥ ಅನೇಕ ವಿದ್ಯಾರ್ಥಿಗಳು ಒಳ್ಳೆಯ ಒಂದು ಉನ್ನತ ಸ್ಥಾನಮಾನದಲ್ಲಿರುವುದನ್ನು ಕೂಡ ನಾವು ಗಮನಿಸ್ತೇವೆ. ಕಳೆದ ಬಾರಿ ಈ ಜಿಲ್ಲೆಯ ADC ಆಗಿರುವಂಥ ಸದಾಶಿವಪ್ರಭು ಅವರು ಕೂಡ ಈ ಶಾಲೆಯ ಹಳೆ ವಿದ್ಯಾರ್ಥಿ ಅನ್ನೋದಕ್ಕೆ ನಾವು ಹೆಮ್ಮೆ ಪಡುತ್ತಾ, ಅವರ ಅಣ್ಣ ಕೃಷ್ಣಮೂರ್ತಿ ಅವರು ಕೂಡ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಯಾಗಿದ್ದು, ಡಾಕ್ಟರ್ ಪ್ರಮೋದ್ ಕುಮಾರ್ ಹೆಗ್ಡೆ ಕೂಡ ಈ ಕಡ್ತಲ ಭಾಗದ ಖ್ಯಾತ ಜನಪ್ರಿಯ ವೈದ್ಯರಾಗಿದ್ದು, ಬೆಂಗಳೂರಿನಲ್ಲಿ CA ಅಶೋಕ್ ಕುಮಾರ್ ಅಂತ ಅನೇಕ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಕಲಿತಿದ್ದಾರೆ ಅನ್ನೋದಕ್ಕೆ ನಾವು ಸಂತೋಷ ಪಡುತ್ತೇವೆ.
ಕನ್ನಡ ಶಾಲೆಯನ್ನು ಅಭಿವೃದ್ಧಿ ಮಾಡಬೇಕು ಅಂತಾದರೆ ಆ ಶಾಲೆಯಲ್ಲಿರುವ ಶಿಕ್ಷಕರು, ಮುಖ್ಯೋಪಾಧ್ಯಾಯರು ಇವರೆಲ್ಲರೂ ಕೂಡ ಪಾತ್ರ ಮಹತ್ತರ. ಈಗ ಈ ಶಾಲೆಯ ಅಭಿವೃದ್ಧಿಯಲ್ಲಿ ಕಳೆದ 22 ವರ್ಷಗಳಿಂದ ಕೂಡ ಮುಖ್ಯೋಪಾಧ್ಯಾಯರಾಗಿದ್ದವರು ಯಾರು ಅಂತ ಕೇಳಿದರೆ ಜನಾರ್ದನ್ ಬಿಳಿರಾಯರು. ಅವ್ರ ಜೊತೆ ಒಂದಷ್ಟು ಮಾತಾಡೋಣ. ಮುಖ್ಯೋಪಾಧ್ಯಾಯರು ನಮಸ್ಕಾರ. ನಮಸ್ಕಾರ. ನೋಡಿ, ಈಗ ಕಳೆದ 22 ವರ್ಷಗಳಿಂದ ಕೂಡ ತಾವು ಶಾಲೆಯನ್ನು ಬೆಳೆಸುವಲ್ಲಿ ಮಹತ್ತರ ಪಾತ್ರ ವಹಿಸಿದ್ದೀರಿ. ಈಗ ಇಲ್ಲಿ ಎಷ್ಟು ವಿದ್ಯಾರ್ಥಿಗಳು ಆ ಸಂದರ್ಭದಲ್ಲಿ ಇದ್ದರು ಮತ್ತು ಈಗ ಎಷ್ಟು ಮಂದಿ ಇದ್ದಾರೆ? ಆ ಸಂದರ್ಭದಲ್ಲಿ ನಾನು ಬಂದಂಥ ಸಂದರ್ಭದಲ್ಲಿ ಒಂದು 30-35 ಜನ ಇದ್ದರು. ಆ ಸಂದರ್ಭದಲ್ಲಿ ಮಕ್ಕಳ ಸಂಖ್ಯೆ ಕೂಡ ಜಾಸ್ತಿ ಇತ್ತು. ಇಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಜಾಸ್ತಿ ಖಾಸಗಿ ಶಾಲೆಗಳು, ಇಂಗ್ಲೀಷ್ ಮಾಧ್ಯಮ ಶಾಲೆಗಳು ಇರಲಿಲ್ಲ. ಆದರೂ ಕೂಡ 30-35 ಇದ್ದರು. ಆದರೆ ಈಗ ಅಕ್ಕಪಕ್ಕದಲ್ಲೆಲ್ಲ ಬಸ್ಸುಗಳೆಲ್ಲ ಬರ್ತವೆ, ಖಾಸಗಿ ಶಾಲೆಯಿಂದ ಬಸ್ಸುಗಳಲ್ಲಿ ಕರ್ಕೊಂಡು ಹೋಗ್ತಾರೆ. ಆದರೂ ಕೂಡ ನಮ್ಮ ಪರಿಸರದ ಮಕ್ಕಳು ಅಲ್ಲಿಗೆ ಹೋಗೋದಿಲ್ಲ. 54 ಮಕ್ಕಳು ಈಗ ನಮ್ಮ ಶಾಲೆಯಲ್ಲಿ 1ರಿಂದ 5ನೇ ತರಗತಿ ಇದರಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ನಾವು ಮಕ್ಕಳ ಸಂಖ್ಯೆಯನ್ನು ಉಳಿಸಬೇಕು, ಬೆಳೆಸಬೇಕು ಅನ್ನೋ ಉದ್ದೇಶದಿಂದಾಗಿ KG ತರಗತಿಯನ್ನು ಕೂಡ SDMC ಅವರ ವತಿಯಿಂದ ನಾವು ನಿರ್ವಹಿಸ್ತಾ ಇದ್ದೇವೆ. ಈಗಲೂ ಕೂಡ ಒಂದು 9-10 ಮಕ್ಕಳು KG ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಅವರು ನೇರವಾಗಿ ಬರುವ ವರ್ಷ 1ನೇ ಕ್ಲಾಸಿಗೆ ಸೇರ್ತಾರೆ. ಹಾಗಾಗಿ ನಮ್ಮ ಮಕ್ಕಳ ಸಂಖ್ಯೆ ಉಳಿಕೆಯಾಗಿದೆ, ಏನು ಕಡಿಮೆ ಆಗ್ತಾ ಇಲ್ಲ. ಸ್ಟಾಫ್ ಬಗ್ಗೆ ಹೇಳಬೇಕಾಗಿದ್ದರೆ ನಮ್ಮಲ್ಲಿ ಮಂಜೂರಾದ 4 ಶಿಕ್ಷಕ ಹುದ್ದೆಗಳಿದ್ದಾವೆ. ಅದರಲ್ಲಿ ಈಗ ಸದರಿ ನಾವು 3 ಜನ ಕಾಯಂ ಶಿಕ್ಷಕರಿದ್ದೇವೆ. ಒಬ್ಬರು ಅತಿಥಿ ಶಿಕ್ಷಕರು ಕೂಡ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಜೊತೆಯಲ್ಲಿ ನಮಗೆ KG ತರಗತಿ ಇರುವುದರಿಂದಾಗಿ ಮತ್ತು ತರಗತಿಗೊಬ್ಬ ಶಿಕ್ಷಕರಿದ್ದರೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಕೊಡ್ಬೋದು ಅನ್ನುವ ಉದ್ದೇಶದಿಂದಾಗಿ ನಮ್ಮ ಶಾಲಾಭಿವೃದ್ಧಿ ಸಮಿತಿಯವರು, ಪೋಷಕರೆಲ್ಲರೂ ಸೇರಿ 1-2 ಗೌರವ ಶಿಕ್ಷಕರನ್ನು ಕೂಡ ನಿಯುಕ್ತಿ ಮಾಡಿದ್ದಾರೆ. ಇದರಿಂದಾಗಿ ನಮ್ಮ ಶಾಲೆಯಲ್ಲಿ ತರಗತಿಗೊಬ್ಬರು ಶಿಕ್ಷಕರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯ ಆಗಿದೆ. ಕಳೆದ ಬಾರಿ ನಮ್ಮ ಒಂದು ಪರೀಕ್ಷೆ ನಡೆಯಿತು. ಆ ಪರೀಕ್ಷೆಯಲ್ಲಿ ನಮ್ಮದು 100% FLN ಸಾಧನೆ ಮಾಡಿದ ಶಾಲೆ ಅನ್ನುವಂಥ ಒಂದು ಗೌರವಕ್ಕೂ ಕೂಡ ಪಾತ್ರರಾಗಿದೆ. ಎಲ್ಲ ಶಾಲೆ ಮಕ್ಕಳು, ಎಲ್ಲ ಶಾಲೆಯಲ್ಲಿರುವ 54 ಮಕ್ಕಳು ಕೂಡ FLN ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಸರ್ತಿ ಕೂಡ FLN ಸಾಧನೆ 100% ಆಗ್ತದೆ ಅನ್ನುವಂಥ ಒಂದು ಇದು ನಮ್ಮ ಗುರಿ ಇದೆ. ನಮ್ಮ ಶಾಲೆಗೆ ಪ್ರಪ್ರಥಮ SDMC ಪ್ರಶಸ್ತಿ ಈ ಶಾಲೆಗೆ ಲಭ್ಯ ಆಗಿದೆ. ಯಾಕಂತ ಹೇಳಿದರೆ ಗುಣಮಟ್ಟದ ಅತ್ಯುತ್ಸಾಹಿ SDMC ನಮ್ಮಲ್ಲಿದೆ. ಎಲ್ಲರೂ ಕೂಡ ಯಾವುದೇ ಕೆಲಸ ಹೇಳಿದರೂ ಕೂಡ, ಯಾವುದೇ ಶಾಲೆ ಬಗ್ಗೆ ಹೇಳಿದರೂ ಕೂಡ ಅದನ್ನು ಒಗ್ಗಟ್ಟಿನಿಂದ ಮಾಡ್ತಾ ಇದ್ದಾರೆ. ಎಲ್ಲರೂ ಭಾಗವಹಿಸ್ತಾರೆ, ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಆದ ಕಾರಣ ನಮ್ಮ ಶಾಲೆ ಇಷ್ಟೊಂದು ಅಭಿವೃದ್ಧಿ ಆಗಲಿಕ್ಕೆ ಕಾರಣ ಆಗಿದೆ. ಇಲ್ಲಿ ಸೇವೆ ಸಲ್ಲಿಸುವಂಥದ್ದು ನನ್ನ ಭಾಗ್ಯ ಅಂತ ಹೇಳಿಬಿಟ್ಟು ನಾನು ಖಂಡಿತವಾಗಿ ತಿಳ್ಕೊಂಡಿದ್ದೇನೆ. ಶಾಲಾಭಿವೃದ್ಧಿ ಸಮಿತಿಯ ಜೊತೆಗೆ ಶಿಕ್ಷಕರು ಸಹಕಾರ ಕೊಟ್ಟರೆ ಯಾವ ರೀತಿ ಕನ್ನಡ ಸರ್ಕಾರಿ ಶಾಲೆಯನ್ನು ಪರಿಣಾಮಕಾರಿಯಾಗಿ ಬೆಳೆಸ್ಬೋದು ಹೇಳೋದಕ್ಕೆ ಒಂದು ನಮ್ಮ ಮುಳುಕಾಡಿನ ಶಾಲೆ ಒಂದು ಉತ್ತಮ ಉದಾಹರಣೆ. ಯಾಕೆಂದರೆ ಇಲ್ಲಿ ಕಳೆದ 22 ವರ್ಷ ಹಿಂದೆ 35 ಮಕ್ಕಳಿದ್ರೆ ಈಗ 54 ಮಕ್ಕಳಿದ್ದಾರೆ. ಸುತ್ತಮುತ್ತ ಎಲ್ಲ ಆಂಗ್ಲ ಮಾಧ್ಯಮ ಶಾಲೆಗಳಿದ್ದರೂ ಕೂಡ ಇಲ್ಲಿ ವಿದ್ಯಾರ್ಥಿಗಳು ಇಲ್ಲಿಂದ ಇದನ್ನು ಬಿಟ್ಟು, ಈ ಶಾಲೆಯನ್ನು ಬಿಟ್ಟು ಹೋಗಿಲ್ಲ. ಯಾಕಂದರೆ ಇಲ್ಲಿ ಕೊಡುವ ಒಂದು ಗುಣಮಟ್ಟದ ಶಿಕ್ಷಣ ಇದು ಕನ್ನಡ ಶಾಲೆಯನ್ನು ಉಳಿಸುವ ನಿಟ್ಟಿನಲ್ಲಿ ಇಲ್ಲಿಯ ಸಮಿತಿ ಮತ್ತು ಶಿಕ್ಷಕರು ಸೇರಿಕೊಂಡು ಮಾಡಿದ ಒಂದು ದೊಡ್ಡ ಸಾಧನೆ. ಇದು ಇವತ್ತಿನ ಸ್ವಯಂ ಟೈಮ್ಸ್ ವಿಶೇಷ. ಇನ್ನೊಂದು ಸಂಚಿಕೆಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ. ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.